ಒಂದು ಹಳ್ಳಿಯ ಅಂಚಿನ ಹಸಿರು ಹೊಲದಲ್ಲಿ ದೊಡ್ಡ ಮರದ ಕೊಂಬೆಯ ಮೇಲೆ ಮೈನಾ ಹಕ್ಕಿ ಎಂಬ ಪುಟ್ಟ ಹಕ್ಕಿ ವಾಸಿಸ್ತಾ ಇತ್ತು. ಅದು ಸಣ್ಣದಾದ್ರೂ ಹೃದಯದಲ್ಲಿ ತುಂಬ ದಯೆ, ಕರುಣೆ, ಪ್ರೀತಿ ಇತ್ತು. ಅದೇ ಹಳ್ಳಿಯಲ್ಲಿ ಒಬ್ಬ ಬಡ ರೈತನ ಹಸು ಇತ್ತು. ಆ ಹಸು ಬಹಳ ಶ್ರಮಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇತ್ತು. ರೈತನ ಮನೆಯವರು ಆ ಹಸುವನ್ನು ತಮ್ಮ ಕುಟುಂಬದವರಂತೆ ನೋಡಿಕೊಳ್ತಾ ಇದ್ರು. ಆದರೆ ಅತಿ ಬಡತನದಿಂದಾಗಿ ಆ ರೈತನಿಗೆ ತನ್ನ ಹಸುವಿಗೆ ಬೇಕಾದಷ್ಟು ಆಹಾರ, ಹುಲ್ಲು ಕೊಡಲು ಆಗ್ತಾ ಇರಲಿಲ್ಲ. ಹಸು ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಇತ್ತು. ಇದನ್ನು ನೋಡ್ತಾ ಇದ್ದ ಮೈನಾ ಹಕ್ಕಿಯ ಮನಸ್ಸಿಗೆ ತುಂಬ ನೋವಾಗಿತ್ತು. ಅದು ಯೋಚಿಸಿತು, ಈ ಹಸು ನಮ್ಮ ಊರಿನ ಅಸ್ತಿತ್ವ. ಹೊಲದಲ್ಲಿ ಕೆಲಸ ಮಾಡ್ತದೆ, ಹಾಲನ್ನು ಕೊಡ್ತದೆ. ಇದು ದುರ್ಬಲವಾದರೆ ಆ ಕುಟುಂಬಕ್ಕೂ ಹಸುವಿಗೂ ಕಷ್ಟ. ನಾನು ಏನಾದರೂ ಸಹಾಯ ಮಾಡಬೇಕು. ಆದರೆ ಸಣ್ಣ ಹಕ್ಕಿ ಏನು ಮಾಡ್ತದೆ? ಅದು ತನ್ನ ಬುದ್ಧಿಯನ್ನು ಬಳಸಿತು. ಪ್ರತಿದಿನ ಅದು ಹಳ್ಳಿಯ ಹತ್ತಿರದ ಹೊಲಗಳಲ್ಲಿ ಹಾರಿ ಬಿದ್ದಿದ್ದ ಬೀಜ, ಅಕ್ಕಿ ಕಾಳು, ಧಾನ್ಯ ತಂದು ಸಂಗ್ರಹಿಸಿತು. ನಿಧಾನವಾಗಿ ಒಂದು ಚಿಕ್ಕ ಚಿನ್ನದ ಬಣ್ಣದ ಬೀಜವನ್ನು ತಂದು ಹಸುವಿನ ಮುಂದೆ ಇಟ್ಟಿತು. ಆ ಬೀಜವನ್ನು ಹಸು ತಿಂದ ತಕ್ಷಣ ಅದಕ್ಕೆ ಶಕ್ತಿ ಬಂತು. ರೈತನಿಗೆ ಆಶ್ಚರ್ಯವಾಯಿತು. ನಮ್ಮ ಹಸು ಈಗ ಮತ್ತೆ ಚೇತರಿಸಿಕೊಂಡಿದೆ ಅಂತ ಸಂತೋಷ ಪಡ್ತಾನೆ. ಪ್ರತಿದಿನ ಹಕ್ಕಿ ಮೈನಾ ಚಿನ್ನದ ಬಣ್ಣದ ಬೀಜಗಳನ್ನು ತಂದು ಹಸುವಿಗೆ ಕೊಡತೊಡಗ್ತಾಳೆ. ಹಸು ಬಲಿಷ್ಠವಾಗುತ್ತೆ, ಹಾಲು ಹೆಚ್ಚಾಗಿ ಕೊಡತೊಡಗಿತು. ರೈತನ ಮನೆ ಸಮೃದ್ಧಿಯಾಯಿತು. ಒಂದು ದಿನ ರೈತನ ಮಗಳು ಆ ಪುಟ್ಟ ಹಕ್ಕಿಯನ್ನು ನೋಡಿ ಕೃತಜ್ಞತೆಯಿಂದ ಹೇಳ್ತಾಳೆ, ಪುಟ್ಟ ಹಕ್ಕಿಯೇ, ನಿನ್ನ ಚಿನ್ನದ ದಾನದಿಂದ ನಮ್ಮ ಹಸು ಬದುಕಿತು, ನಮ್ಮ ಮನೆಯ ಬದುಕು ಸುಧಾರಿಸಿತು. ನಿನ್ನ ಉಪಕಾರವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಅಂದಿನಿಂದ ಹಳ್ಳಿಯಲ್ಲಿರುವ ಎಲ್ಲರೂ ಹಕ್ಕಿ ಮೈನಾಗೆ ಗೌರವವನ್ನು ಕೊಡ್ತಾರೆ. ಅದನ್ನು ಹಕ್ಕಿಯ ಚಿನ್ನದ ದಾನ ಎಂದು ಕೀರ್ತಿಸ್ತಾರೆ. ಈ ಕಥೆಯ ಪಾಠ, ದಯೆ ಮತ್ತು ಸಹಾಯ ಮಾಡಲು ದೊಡ್ಡದೇನೂ ಆಗಿರಬೇಕಾಗಿಲ್ಲ. ಸಣ್ಣವರಿಂದಲೂ ಮಹಾದಾನ ಸಾಧ್ಯ. ಬುದ್ಧಿ ಮತ್ತು ಕರುಣೆ ಇದ್ದರೆ ಬದುಕನ್ನು ಬದಲಾಯಿಸಬಹುದು.